ಒಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ನಾನೇ ಭಾರತ ಅನ್ನುವಂಥ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಏಪ್ರಿಲ್ 18ರಂದು ನಡೆಯುತ್ತೆ. ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ನಡೆಯೋದು. ಅನವರತ ಫೌಂಡೇಶನ್ ಹಾಗೂ ಸಂಸ್ಕಾರ ಭಾರತಿ ಈ ಕಾರ್ಯಕ್ರಮದ ಮುಂದಾಳತ್ವ ವಹಿಸಿದೆ. ಈ ಕುರಿತು ಶಿವಮೊಗ್ಗದಲ್ಲಿನ ಸುದ್ದಿಗೋಷ್ಠಿಯಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಎನ್. ಚನ್ನಬಸಪ್ಪ ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಚಕ್ರವರ್ತಿ ಸೂಲಿಬೆಲೆ ಬರ್ತಾರಂತೆ. ನಮ್ಮ ಸಂಸ್ಕಾರ ಭಾರತಿ ಒಂದು ಪರಿವಾರದ ಸಂಘಟನೆ. ಸಂಸ್ಕಾರ ಭಾರತೀಯ ಸಹಯೋಗದಿಂದ ಅನವರತ ಫೌಂಡೇಶನ್ ಮತ್ತು ಸಂಸ್ಕಾರ ಭಾರತಿ ಇದೆರಡು ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮವನ್ನು, ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಕರೆದರೆ ತಪ್ಪೇನಾಗಲಿಕ್ಕಿಲ್ಲ. ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದೆ. ಈ ಕಾರ್ಯಕ್ರಮ 18ನೇ ತಾರೀಕು ನಡೆಯುತ್ತೆ. ನಾನೇ ಭಾರತ, ವಿಶೇಷವಾಗಿ ವಂದೇ ಮಾತರಂ ಗೀತೆಗೆ 150 ವರ್ಷ ಆಗಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷ ಆಗಿರುವಂಥ ಈ ಒಂದು ಸಂದರ್ಭದಲ್ಲಿ, ಶುಭ ಸಂದರ್ಭದಲ್ಲಿ, ಈ ಎರಡೂ ಸಂಘಟನೆಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಅದು ನಾನೇ ಭಾರತ. ಇದಕ್ಕೆ ಪೂರಕವಾಗಿ ಇನ್ನೊಂದಷ್ಟು ಸಂಗತಿ ಅಂತ ಹೇಳಿದ್ರೆ, ನಾನೇ ಭಾರತ ವಂದೇ ಮಾತರಂಗೆ 150 ವರ್ಷ ಆಗಿರೋಂಥ ಒಂದು ಸಂದರ್ಭದಲ್ಲಿ ಯಾಕೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಶಕ್ತಿ ಕೊಟ್ಟಂಥ ಗೀತೆ. ಹಾಗಾಗಿ ಈ ಗೀತೆಯ ಬರುವಂಥ ಆ ಗೀತೆಯಲ್ಲಿ ಬರುವಂಥ ಅನೇಕ ಸಂಗತಿಗಳೇನಿದೆ ಅದ್ರ ಮೇಲೆ ಹೆಚ್ಚು ಬೆಳಕು ಚೆಲ್ಲಬೇಕು ಅನ್ನೋದು ಒಂದು ಭಾಗ. ಅದಲ್ಲದೆ 1857ರಿಂದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿರುವಂಥದ್ದು. ಅಂದಿನಿಂದ ಇಂದಿನವರೆಗೆ 3 ಹಂತಗಳಲ್ಲಿ ಒಂದು ವಿಶೇಷ ಪ್ರದರ್ಶನಿಯನ್ನು ಆಯೋಜನೆ ಮಾಡಿದ್ದೀವಿ. ಆ ಪ್ರದರ್ಶನದಲ್ಲಿ 3 ಹಂತಗಳಲ್ಲಿ ಅಲ್ಲಿಗೆ ಬರುವಂಥ ಯುವಕರಿಗೆ, ಅಲ್ಲಿ ಬರುವಂಥ ವಿದ್ಯಾರ್ಥಿನಿಯರಿಗೆ, ಅಲ್ಲಿ ಬರುವಂಥ ನಾಗರಿಕರಿಗೆ ಒಂದಷ್ಟು ಸರಿಯಾದಂಥ ಮಾಹಿತಿ ಲಭ್ಯ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಅಭೂತಪೂರ್ವವಾಗಿರುವಂತಹ ಸ್ವಾತಂತ್ರ್ಯ ಸಂಗ್ರಾಮದ ವೀರಗಾಥೆ ವಿಶೇಷ ಪ್ರದರ್ಶನಿ ಅದಮ್ಯ ಭಾರತ ಅಂತೇಳಿ ಆ ಪ್ರದರ್ಶನಿಗೆ ಹೆಸರು ಕೊಟ್ಟಿರೋದು ಅದಮ್ಯ ಭಾರತ ಅಂತ. ಅದಮ್ಯ ಅಂತೇಳಿ ಒಂದು ಪುಸ್ತಕ ಇದೆ, ನೀವೆಲ್ಲ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೇನೆ. ಅವರದ್ದೇ ಅದು, ವಾಸುದೇವ ಬಲವಂತ ಪಡಿಕೆ. ಅವರು ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು. ಹಾಗಾಗಿ ಆ ರೀತಿಯ ಅನೇಕ ಮಹಾಪುರುಷರ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಗಾಥೆಗಳನ್ನು ಅಲ್ಲಿ ಬಿಂಬಿಸುವಂಥ ಕೆಲಸವನ್ನು, ಸ್ವಾತಂತ್ರ್ಯ ವೀರ ಸಾವರ್ಕರ್, ಅದಲ್ಲದೆ ಇನ್ನೂ ಅನೇಕ ಮಹನೀಯರು ಈ ದೇಶಕ್ಕೋಸ್ಕರ ಬದುಕಿದ್ದಾರೆ. ಹಾಗಾಗಿ ಅದಕ್ಕೊಂದು ಅರ್ಥಪೂರ್ಣವಾದಂಥ ಒಂದು ವಿಶೇಷ ಪ್ರದರ್ಶನ ಆಗಬೇಕು ಅಂತ ಯೋಚನೆ ಮಾಡಿದೆ. ಹಾಗಾಗಿ ಅದಕ್ಕೆ ಅದಮ್ಯ ಭಾರತ, ಸ್ವಾತಂತ್ರ್ಯ ಸಂಗ್ರಾಮದ ವೀರಗಾಥೆಗಳನ್ನು ಹೇಳುವಂಥ ಒಂದು ಕಾರ್ಯ. ಅದು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಆಗುತ್ತೆ. ಆ 9 ಗಂಟೆಗೆ ಪ್ರದರ್ಶನಿ ಉದ್ಘಾಟನೆ ಆಗುತ್ತೆ. ಬೆಳಗ್ಗೆ ಕುವೆಂಪು ರಂಗಮಂದಿರದ ಆವರಣದಲ್ಲಿ, ಹೊರಗಡೆ ಬಯಲಲ್ಲಿ ಆ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ನಾನೇ ಭಾರತ ಕಾರ್ಯಕ್ರಮ ಚಕ್ರವರ್ತಿ ಸೂಲಿಬೆಲೆಯವರ ನೇತೃತ್ವದಲ್ಲಿ ನಡೆಯುತ್ತೆ. ಸಂಜೆ 5ವರೆಗೆ ನಡೆಯುತ್ತೆ. ಬೆಳಗ್ಗೆ 9 ಗಂಟೆಗೆ ರಾಷ್ಟ್ರಧ್ವಜಾರೋಹಣ ಮಾಡೋದ್ರ ಮೂಲಕ ಈ ಕಾರ್ಯದ ಉದ್ಘಾಟನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯದ ಉದ್ಘಾಟನೆಗೆ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣವನ್ನು ಮಾಡಲಿಕ್ಕೆ ಕರ್ನಲ್ ಡಾಕ್ಟರ್ ಎ.ಎಸ್. ರಘುನಾಥ್ ಅವರು ಬರ್ತಾರೆ. ಅವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಈ ದೇಶಕ್ಕೆ ಸೇವೆ ಸಲ್ಲಿಸಿದಂಥವ್ರು, ಸೈನ್ಯದಲ್ಲಿದ್ದವರು. ಅವರು ಈ ರಾಷ್ಟ್ರದ ಧ್ವಜಾರೋಹಣ ಮಾಡಬೇಕು ಅಂತ ಕೇಳಿದಾಗ ತುಂಬ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಅವ್ರು ಬರ್ತಾ ಇದ್ದಾರೆ. ಹಾಗೆಯೇ ಅವ್ರದ್ದೊಂದು ಅಸೋಸಿಯೇಷನ್ ಇದೆ. ಯಾರ್ಯಾರು ನಿವೃತ್ತ ಸೈನಿಕರಿದ್ದಾರೆ ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಇರಬೇಕು ಅಂತ ಅಪೇಕ್ಷೆ ವ್ಯಕ್ತ ಮಾಡಿದ್ದೀವಿ. ವಿತ್ ಯೂನಿಫಾರ್ಮ್ ಅವರೆಲ್ಲರೂ ಕೂಡ ಇರ್ತಾರೆ. ಅವರ ಒಟ್ಟುಗೂಡಿಕೆಯಿಂದ ಕರ್ನಲ್ ಅವರು ರಾಷ್ಟ್ರಧ್ವಜಾರೋಹಣ ಮಾಡ್ತಾರೆ. ನಂತರದಲ್ಲಿ ಧ್ವಜಾರೋಹಣ ನಂತರದಲ್ಲಿ ವಂದೇ ಮಾತರಂ ಗಾಯನವನ್ನು ಶಿವಮೊಗ್ಗದ ಅನೇಕ ಶ್ರೇಷ್ಠ ಕಲಾವಿದರುಗಳು ಅವರೆಲ್ಲರೂ ಒಟ್ಟಿಗೆ ಸೇರಿ 150 ಜನ ಶ್ರೇಷ್ಠ ಗಾಯಕರು ಆ ಒಂದು ಗೀತೆಯನ್ನು ವಿತ್ ಇನ್ಸ್ಟ್ರೂಮೆಂಟ್ ಗಾಯನ ಮಾಡ್ತಾರೆ. ಅದರಲ್ಲಿ ಪ್ರಹ್ಲಾದ್ ದೀಕ್ಷಿತ್ ಇದ್ದಾರೆ,
ಅದರಲ್ಲಿ ಸುರೇಖಾ ಹೆಗಡೆ ಅವರಿದ್ದಾರೆ, ನಮ್ಮ ಅರುಣ್ ಅವರಿದ್ದಾರೆ, ಎಚ್.ಎಸ್. ನಾಗರಾಜ್ ಅವ್ರ ತಂಡ ಇರುತ್ತೆ. ಹೀಗೆ ಯಾರ್ಯಾರು ವಿಶೇಷವಾದಂಥ ಕಾರ್ಯವನ್ನು ಈ ಒಂದು ಕ್ಷೇತ್ರಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ, ಆ ರೀತಿಯ ಯಾರು ನಮಗೆ ಶಿವಮೊಗ್ಗ ನಗರಕ್ಕೆ ಹೆಸರನ್ನು ತಂದು ಕೊಟ್ಟಿದ್ದಾರೆ, ಆ ರೀತಿಯ ಶ್ರೇಷ್ಠ ಗಾಯಕರುಗಳು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. 150 ಜನ ಕಲಾವಿದರು ಗೀತೆಯನ್ನು ಹೇಳ್ತಾರೆ. ಅದಾದಮೇಲೆ ಪ್ರದರ್ಶನಿ ಉದ್ಘಾಟನೆ ಆಗುತ್ತೆ. ಅದಾದ ನಂತರ ಅದು ನಾಗರಿಕರಿಗೆ ಅದನ್ನು ನೋಡಲಿಕ್ಕೆ ಬಿಡುತ್ತೆ. ಸಂಜೆವರೆಗೂ ಈ ಕಾರ್ಯ ನಡೆಯುತ್ತೆ. ಬೆಳಗ್ಗೆ 9 ಗಂಟೆ ಪ್ರಾರಂಭ ಆಗುತ್ತೆ. ಸಂಜೆ 5ವರೆಗೆ ಕುವೆಂಪು